ಗ್ಯಾರಂಟಿ ನ್ಯೂಸ್ನ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ. ಭಾರತೀಯರಿಗೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ತುಂಬಾನೇ ಪ್ರಿಯವಾದ ಚಿನ್ನ ಮತ್ತು ಬೆಳ್ಳಿ ಬೆಲೆ ರಾಕೆಟ್ ಸ್ಪೀಡ್ನಲ್ಲಿ ಏರಿಕೆ ಆಗ್ತಾ ಇದೆ. ಬುಧವಾರ ಚೆನ್ನೈ ಮತ್ತು ಹೈದರಾಬಾದ್ ಮಾರುಕಟ್ಟೆಯಲ್ಲಿ 1 ಕೆಜಿ ಬೆಳ್ಳಿ ಬೆಲೆಯು 4 ಲಕ್ಷ ರೂಪಾಯಿಗೆ ತಲುಪಿದೆ. ಮತ್ತೊಂದು ಕಡೆ ನಮ್ಮ ಬೆಂಗಳೂರಿನಲ್ಲಿ ಬೆಳ್ಳಿ ದರ ಒಂದೇ ದಿನ ಕೆಜಿಗೆ 10,000 ರೂಪಾಯಿ ಏರಿಕೆಯಾಗಿದೆ. 1 ಗ್ರಾಂಗೆ 380 ರೂಪಾಯಿ ಆಗಿದ್ದು 1 ಕೆಜಿಗೆ 3,80,000 ರೂಪಾಯಿಗೆ ತಲುಪಿದೆ. ದೆಹಲಿಯಲ್ಲಿ ಕೂಡ 15,000 ರೂಪಾಯಿ ಏರಿಕೆಯಾಗಿ 3,85,000 ಆಗಿದೆ. ಇದು ಬೆಳ್ಳಿಯ ಸಾರ್ವಕಾಲಿಕ ಗರಿಷ್ಠ ದರವಾಗಿದೆ. ಕಳೆದ ಮೇ ತಿಂಗಳ ಕೊನೆಯಲ್ಲಿ ಪ್ರತಿ ಕೆಜಿ ಬೆಳ್ಳಿ ಬೆಲೆ ಕೇವಲ 1 ಲಕ್ಷ ರೂಪಾಯಿನಷ್ಟಿತ್ತು. ಆದರೆ ಕೇವಲ 8 ತಿಂಗಳ ಅವಧಿಯಲ್ಲಿ ಬೆಳ್ಳಿ ಬೆಲೆಯಲ್ಲಿ ಭಾರಿ ಏರಿಕೆಯಾಗಿದೆ. ಇನ್ನು ಚಿನ್ನದ ಬೆಲೆ ಕೂಡ ಏರಿಕೆಯಾಗಿದ್ದು ಬೆಂಗಳೂರಿನಲ್ಲಿ 22 ಕ್ಯಾರೆಟ್ ಚಿನ್ನದ ಬೆಲೆ 1 ಗ್ರಾಂಗೆ ನಿನ್ನೆ 15,315 ರೂಪಾಯಿ ಇತ್ತು. ಇಂದು 16,395 ರೂಪಾಯಿ ಆಗಿದ್ದು 10 ಗ್ರಾಂಗೆ 1,63,950 ರೂಪಾಯಿ ಆಗಿದೆ. ಒಂದೇ ದಿನದಲ್ಲಿ 1 ಗ್ರಾಂಗೆ 1,080 ರೂಪಾಯಿ ಏರಿಕೆಯಾಗಿದೆ. ಇನ್ನು 24 ಕ್ಯಾರೆಟ್ ಶುದ್ಧ ಚಿನ್ನ ನಿನ್ನೆ 1 ಗ್ರಾಂಗೆ 16,708 ರೂಪಾಯಿ ಇದ್ದು ಇವತ್ತು 17,885 ರೂಪಾಯಿ ಆಗಿದೆ. 10 ಗ್ರಾಂಗೆ 1,78,850 ರೂಪಾಯಿ ಆಗಿದೆ. ಇದು ಕೂಡ ಒಂದೇ ದಿನದಲ್ಲಿ 1 ಗ್ರಾಂಗೆ 1,177 ರೂಪಾಯಿ ಏರಿಕೆಯಾಗಿದೆ. ಹಾಗಿದ್ರೆ ಏರಿಕೆಗೆ ಕಾರಣಗಳೇನು ಅಂತ ನೋಡೋದಾದ್ರೆ, ಅಮೆರಿಕ ಮಾಡಿದ ತೆರಿಗೆ ದಾಳಿಯಿಂದ ಜಾಗತಿಕ ಅಸ್ಥಿರತೆ ಹೆಚ್ಚಳ ಆಗಿರೋದು, ಕೈಗಾರಿಕಾ ವಲಯದಿಂದ ಬೆಳ್ಳಿಗೆ ಭಾರಿ ಬೇಡಿಕೆ ಬಂದಿರೋದು, ಜಾಗತಿಕ ಬೇಡಿಕೆಗೆ ತಕ್ಕಷ್ಟು ಉತ್ಪಾದನೆ ಪೂರೈಕೆ ಆಗದೆ ಇರೋದು, ಷೇರು ಮಾರುಕಟ್ಟೆ ಕುಸಿತ ಕಾರಣದಿಂದ ಚಿನ್ನ ಬೆಳ್ಳಿ ಮೇಲಿನ ಹೂಡಿಕೆ ಏರಿಕೆ ಆಗಿರೋದು, ಇದೆಲ್ಲವೂ ಚಿನ್ನದ ಬೆಲೆ ಏರಿಕೆಗೆ ಪ್ರಮುಖ ಕಾರಣಗಳಾಗಿವೆ. ಇನ್ನು ಈ ಬೆಲೆ ಏರಿಕೆ ನೋಡಿ ಸಾಮಾನ್ಯ ವರ್ಗದ ಜನರು ಹೆಂಗಪ್ಪ ಚಿನ್ನ ಖರೀದಿ ಮಾಡೋದು ಅಂತ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಅಕಸ್ಮಾತ್ ನೀವು ಕೂಡ ಚಿನ್ನ ಖರೀದಿ ಮಾಡೋ ಪ್ಲಾನ್ ಇದ್ರೆ ನಾಳೆ ಬೆಲೆ ಕಡಿಮೆ ಆಗುತ್ತೆ, ನಾಡಿದ್ದು ಆಗುತ್ತೆ ಅಂತ ವೇಟ್ ಮಾಡಬೇಡಿ, ಇವತ್ತೇ ಖರೀದಿ ಮಾಡಬೇಡಿ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಬೆಲೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ.